ಹಾಯ್ ಫ್ರೆಂಡ್ಸ್, ಯಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಈ ಚಾನೆಲ್ನಲ್ಲಿ ನಿಮಗೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ಗಳ ಬಗ್ಗೆ, ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ, ಹಾಗೆಯೇ ಭಗವದ್ಗೀತೆಯನ್ನು ಲೈಫಲ್ಲಿ ಯಾವ ಥರ ಅಡಾಪ್ಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ, ಕಾನ್ಷಿಯಸ್ ಆ್ಯಂಡ್ ಸಬ್ ಕಾನ್ಷಿಯಸ್ ಮೈಂಡ್ನ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ, ನಮ್ಮ ಲೈಫಲ್ಲಿ ಟ್ರಾಮಾಗಳು ಯಾವ ಥರ ಬಂದಿರುತ್ತೆ ಅದನ್ನು ಹೇಗೆ ನಾವು ರಿಮೂವ್ ಮಾಡ್ಕೋಬೇಕು, ಆ್ಯಂಡ್ ಕರ್ಮ, ಆನ್ಸಿಸ್ಟರ್ಸ್ ಕರ್ಮ ಇರ್ಬೋದು, ನಮ್ಮ ಪಾಸ್ಟ್ ಲೈಫ್ ಕರ್ಮ ಇರ್ಬೋದು, ಪ್ರೆಸೆಂಟ್ ಲೈಫ್ ಕರ್ಮ ಇರ್ಬೋದು, ಯಾವುದೇ ಕರ್ಮ ಯಾಕೆ ಬರುತ್ತೆ, ಸೋಲ್ ಕಾಂಟ್ರಾಕ್ಟ್ ಅಂದರೆ ಏನು, ಸೋಲ್ ಮೇಟ್ ಅಂದರೆ ಏನು, ಇದೆಲ್ಲದ್ರಗಳ ಬಗ್ಗೆ ವಿಡಿಯೋಸ್ನ ಮಾಡ್ತಾ ಇರ್ತೀನಿ. ಅದ್ರ ಜೊತೆಗೆ ಬೇರೆ ಬೇರೆ ಟಾಪಿಕ್ಸ್ಗಳು ಕೂಡ ಇರುತ್ತೆ. ನಿಮಗೆ ಈ ಚಾನಲ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಾನು ಇವತ್ತಿನ ಈ ಚಾನಲಲ್ಲಿ ಇವತ್ತಿನ ಟಾಪಿಕ್ನ ಒಂದು ಸ್ಟೋರಿ ಮೂಲಕ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಪ್ರೆಸೆಂಟ್ಲಿ ರನ್ ಆಗಿತ್ತಾ ಇರುವಂತಹ ಒಂದು ಸ್ಟೋರಿ. ಏನಪ್ಪ ಅಂದರೆ, ಒಂದು ಊರಲ್ಲಿ ಒಬ್ಬರು ರಾಮಣ್ಣ ಅಂತ ಇರ್ತಾರೆ. ಅವರು ಡೈಲಿ ಮನೆಗೆ ಹೋಗ್ಬೇಕಾದ್ರೆ ಎಲ್ಲರೂ ಕೂಡ ಅವ್ರನ್ನ ನಮಸ್ಕಾರ ಮಾಡಿಬಿಟ್ಟು ಸ್ವಾಗತ ಮಾಡ್ತಾ ಇರ್ತಾರೆ. ಹಾಗೆ ಅವರಿಗೆ ಒಂದು ರೆಸ್ಪೆಕ್ಟನ್ನು ಶೋ ಮಾಡ್ತಾ ಇರ್ತಾರೆ. ಬಟ್ ಅವರು ತಿರುಗಿ ಯಾರಿಗೂ ಕೂಡ ಒಂದು ನಮಸ್ಕಾರ ಮಾಡೋದಾಗ್ಲಿ ಏನು ಮಾಡ್ತಾ ಇರಲ್ಲ. ಅಂದರೆ ಅದಕ್ಕೆ ರಿಯಾಕ್ಷನ್ಗೆ ಕರೆಕ್ಟಾಗಿ ಅವರು ರಿಯಾಕ್ಟ್ ಮಾಡ್ತಾ ಇರಲ್ಲ. ಆಗ ಅದನ್ನು ಬಿಟ್ಬಿಟ್ಟು ಅವರು ಏನು ಮಾಡ್ತಾ ಇರ್ತಾರೆ ಅಂದರೆ, ನಮಸ್ಕಾರ ಮಾಡಿದವರಿಗೆಲ್ಲ ಮನೆಗೆ ಹೋಗಿ ಹೇಳ್ತೀನಿ ಅಂತ ಹೇಳ್ತಾ ಇರ್ತಾರೆ. ಆಗ ಒಂದಿನ ಒಬ್ರು ಕೇಳ್ತಾರೆ ಅವ್ರಿಗೆ, ಏನಪ್ಪ ಇವರು ಈ ಥರ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನಿಸಿದಾಗ, ನೀವೇನು ಕೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಆಗ ಒಬ್ರು ಒಂದಿನ ಕೇಳ್ತಾರೆ ಅವ್ರ ಹತ್ರ, ಎಲ್ಲರೂ ನಿಮ್ಮನ್ನ ನಮಸ್ಕಾರ ಮಾಡಿಬಿಟ್ಟು ಇಷ್ಟೊಂದು ರೆಸ್ಪೆಕ್ಟಿಂದ ನಿಮ್ಮನ್ನ ಬರಮಾಡ್ಕೊಳ್ತಾ ಇದ್ರು, ನೀವು ಯಾಕೆ ಮನೆಗೆ ಹೋಗಿ ಹೇಳ್ತೀನಿ ಅಂತ ಹೇಳ್ತಿದ್ದೀರಾ ಅಂತ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ರಾಮಣ್ಣ, ಸ್ವಲ್ಪ ವರ್ಷಗಳ ಹಿಂದೆ ನನ್ನ ಹತ್ರ ಒಂದೊಳ್ಳೆ ಕೆಲಸ ಇರಲಿಲ್ಲ, ನನ್ನ ಹತ್ರ ದುಡ್ಡಿರಲಿಲ್ಲ. ಆಗ ಇದೇ ಜನ ನನ್ನ ಏ ರಾಮ ಅಂತ ಕರಿತಾ ಇದ್ರು. ಆದರೆ ಈಗ ನನ್ನ ಹತ್ರ ಕೆಲಸ ಇದೆ, ದುಡ್ಡಿದೆ, ಹಾಗಾಗಿ ಎಲ್ಲರೂ ನನ್ನ ರೆಸ್ಪೆಕ್ಟ್ ಕೊಟ್ಟು ರಾಮಣ್ಣ ಅಂತ ಮಾತಾಡಿಸ್ತಾ ಇದ್ದಾರೆ. ಅಂದರೆ ಈ ರೆಸ್ಪೆಕ್ಟ್ ಏನಿದೆ ಅಲ್ವಾ, ಇದು ನನಗೆ ಸಿಗ್ತಾ ಇರೋದಲ್ಲ, ನನ್ನ ಹತ್ರ ಇರೋಂತಹ ಲಕ್ಷ್ಮೀ ದೇವಿಗೆ ಸಿಗ್ತಾ ಇರೋವಂಥದ್ದು. ಹಾಗಾಗಿ ನಾನು ಮನೆಗೆ ಹೋಗ್ಬಿಟ್ಟು ತಿಜೋರಿಯನ್ನು ತೆಗೆದುಬಿಟ್ಟು ದಿನಾಗ್ಲೂ ಆ ಲಕ್ಷ್ಮಿಯನ್ನು ನೋಡಿಬಿಟ್ಟು ನಾನು ಹೇಳ್ತೀನಿ, ನಿಮಗೆ ಎಲ್ಲರೂ ರೆಸ್ಪೆಕ್ಟ್ ಕೊಟ್ಟರು ತಾಯಿ ಲಕ್ಷ್ಮೀ ದೇವಿ ಅಂತ ಹೇಳಿಬಿಟ್ಟು ನಾನು ಆ ತಾಯಿ ಲಕ್ಷ್ಮಿಗೆ ಹೇಳ್ತೀನಿ. ಅದನ್ನು ನಾನು ಇಲ್ಲಿ ಹೇಳಿ ಹೋಗ್ತಾ ಇದ್ದೀನಿ ಅಷ್ಟೇ. ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ಈ ರೆಸ್ಪೆಕ್ಟಿಗೆ, ಜನ ತೋರ್ತಾ ಇರುವಂತಹ ಈ ಒಂದು ಗೌರವಕ್ಕೆ ನನ್ನ ಪಾತ್ರ ಏನೂ ಇಲ್ಲ ಅನ್ನೋದನ್ನ ಅವ್ರು ಹೇಳ್ತಾರೆ. ಅಂದರೆ ಮನುಷ್ಯನ ಒಳ್ಳೆಯತನಕ್ಕೆ ನಿಜವಾಗ್ಲೂ ರೆಸ್ಪೆಕ್ಟ್ ಸಿಗಬೇಕು. ಆದರೆ ಈ ಪ್ರಪಂಚದಲ್ಲಿ ಅದು ಸಿಗ್ತಾ ಇಲ್ಲ. ಒಳ್ಳೆಯ ಮನುಷ್ಯನಿಗೆ ಯಾವಾಗಲೂ ಕೆಟ್ಟ ಹೆಸರುಗಳೇ, ಅವನೇನು ಮಾಡಿದ್ರು ತಪ್ಪೆ. ಅದೇ ದುಡ್ಡಿರೋಂತಹ ವ್ಯಕ್ತಿ ಏನು ಮಾಡಿದ್ರು ಸರಿನೇ. ಈಗ ಅದು ಸಿಗ್ತಾ ಇಲ್ಲ ಬಿಡಿ. ಇದರಿಂದ ನಾವೇನಪ್ಪ ತಿಳ್ಕೋಬೇಕು ಅಂತ ಅಂದರೆ, ಫಸ್ಟ್ ನಾವು ವಿದ್ಯೆನ ಕಲಿಬೇಕು, ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು. ಹಾಗೆಯೇ ಯಾರೋ ಏನೋ ಹೇಳ್ತಾರೆ ಅಂತ ತಲೆ ಕೆಡಿಸ್ಕೊಳ್ಳೋದನ್ನ ಬಿಡಬೇಕು. ದೇವರಿಗೆ ನಾವು ಶರಣಾಗಿ ನಾವು ಒಳ್ಳೆಯ ಕಾರ್ಯಗಳನ್ನ ಮಾಡ್ತಾ ಹೋದರೆ ದೇವ್ರು ನಮ್ಮ ಜೊತೆ ನಿಲ್ತಾನೆ. ನಮ್ಮ ಕರ್ಮಗಳನ್ನು ಕಳ್ಕೊಳ್ಳೋಂತಹ ಪ್ರಯತ್ನಗಳನ್ನು ಮಾಡೋಣ. ಹಾಗೆಯೇ ನಮ್ಮ ಪಾಪಗಳು ಜಾಸ್ತಿ ಆಗದೆ ಇರೋ ಥರ ಎಷ್ಟು ಕಮ್ಮಿ ಮಾಡೋಕ್ಕಾಗತ್ತೆ ಅದನ್ನು ಮಾಡೋಣ. ನಮ್ಮ ಪಾಪನ ನಾವು ಜಾಸ್ತಿ ಮಾಡಿಕೊಳ್ಳುವಂತಹ ಒಂದು ಕೆಲಸ ನಾವು ಮಾಡಬೇಕು ಅನ್ನುವಂತಹ ಪರಿಸ್ಥಿತಿ ಬಂದಾಗ ದಯವಿಟ್ಟು ಅದನ್ನು ಅವಾಯ್ಡ್ ಮಾಡೋಣ. ಅದು ಎಷ್ಟೇ ದೊಡ್ಡ ಕಷ್ಟ ಆಗಿರಲಿ, ಅವಾಯ್ಡ್ ಮಾಡ್ತಾ ಹೋಗೋಣ.
ಹಾಗೆ ಈ ದಿನ ನಾನು ನಿಮಗೆ ಒಂದು ಸಿಂಪಲ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ಕೂಡ ಹೇಳ್ತೀನಿ. ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ನಾನು ಇನ್ನೊಂದು ಕ್ಲಾಸಲ್ಲಿ ಅಥವಾ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಫುಲ್ ಇನ್ಫಾರ್ಮೇಶನ್ ಕೊಡ್ತೀನಿ. ವಾಟರ್ ಮ್ಯಾನಿಫೆಸ್ಟೇಷನ್ ಅಂತ ಅಂದರೆ, ಫಾರ್ ಎಕ್ಸಾಂಪಲ್, ಈಗ ಯಾರಿಗೋ ಒಬ್ಬರಿಗೆ ಹೆಲ್ತ್ ಇಶ್ಯೂಸ್ ಆಗಿದೆ ಅಂತ ಅಂದ್ಕೊಳ್ಳಿ. ಒಂದು ಸಿಂಪಲ್ ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ನಾನು ಇವಾಗ ಹೇಳ್ತಾ ಇರೋದು. ಒಂದು ಗ್ಲಾಸ್ ಆದರೆ ತುಂಬ ಒಳ್ಳೆಯದು, ಅದು ಪ್ಲೈನ್ ಇದ್ರೆ ಇನ್ನೂ ತುಂಬ ಒಳ್ಳೆಯದು. ಗ್ಲಾಸಲ್ಲಿ ವಾಟರ್ನ ಫಿಲ್ ಮಾಡಿಬಿಡಿ. ಫಿಲ್ ಮಾಡಿಬಿಟ್ಟು ಒಂದು ಚೀಟಿಯಲ್ಲಿ ಬರೀರಿ ನಿಮ್ದು ಹೆಲ್ತ್ ಇಶ್ಯೂಸ್ ಏನಿದೆ. ಸೊ ಐ ಆಮ್ ಹೆಲ್ದಿ ಅಷ್ಟೇ. ಅದರಲ್ಲಿ ಒಂದೇ ಒಂದು ನೆಗೆಟಿವ್ ಥಾಟ್ ಕೂಡ, ನಾನು ನಾನು ಇವಾಗ ಆರಾಮಾದೆ. ಈಗ ಫಾರ್ ಎಕ್ಸಾಂಪಲ್, ನನಗೆ ಹೊಟ್ಟೆ ನೋವು ಬಂದಿತ್ತು ಅಂದರೆ ನನ್ನ ಹೊಟ್ಟೆ ನೋವು ಇವಾಗ ಕಡಿಮೆ ಆಯಿತು ಬೇಡ, ಅಂದರೆ ನೆಗೆಟಿವ್ ವರ್ಡೇ ಬೇಡ. ಐ ಆಮ್ ಹೆಲ್ದಿ ಅಷ್ಟೇ. ಓಕೆ, ಐ ಆಮ್ ಹೆಲ್ದಿ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಯೂನಿವರ್ಸ್. ಐ ಆಮ್ ಹೆಲ್ದಿ ಅಂತ ಬರೆದ್ಬಿಟ್ಟು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರೆದ್ಬಿಟ್ಟು ಆ ಗ್ಲಾಸ್ ಮೇಲ್ಗಡೆ ಒಂದು ಕೈನ ಇಟ್ಬಿಟ್ಟು ನೀವು ಧನ್ವಂತರಿ ಮಹಾವಿಷ್ಣು ಮಂತ್ರ ಬರುತ್ತಲ್ವ, ಅದನ್ನ ಕೇಳ್ತಾ ನೀವು ಹೆಲ್ದಿ ಆಗಿದ್ದೀರಾ ಅಂತ ಅಂದ್ಕೊಂಡ್ಬಿಟ್ಟು ಆ ಗ್ಲಾಸಲ್ಲಿರುವಂತಹ ವಾಟರ್ನ ಕುಡೀರಿ. ಅಥವಾ ಒಂದು ಚಿಟ್ಟಲ್ಲಿ ನೀವು ಅದನ್ನು ಬರೆದ್ಬಿಟ್ಟು ಅದ್ರ ಮೇಲ್ಗಡೆ ಒಂದು ಗ್ಲಾಸಿಗೆ ವಾಟರ್ನ ಹಾಕಿಬಿಟ್ಟು ಅದ್ರ ಮೇಲ್ಗಡೆ ನಿಮ್ಮ ಮೊಬೈಲಲ್ಲಿ ನೀವು ಧನ್ವಂತರಿ ಮಹಾವಿಷ್ಣುವಿನ ಮಂತ್ರವನ್ನು ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಇಡಿ. ಅದು ಮುಗ್ದಿದ ತಕ್ಷಣ ನೀವು ಹೆಲ್ದಿ ಆಗಿದ್ದೀರಾ ಅಂತ ಅಂದ್ಕೊಂಡು ಆ ವಾಟರ್ನ ಕುಡೀರಿ. ಇದನ್ನು ನೀವು ಯಾವುದೇ ವಿಷಯಕ್ಕೆ ಕೂಡ, ಜಾಬ್ ಮ್ಯಾನಿಫೆಸ್ಟೇಷನ್ ಇರ್ಬೋದು ಅಥವಾ ರಿಲೇಷನ್ಶಿಪ್ ಮ್ಯಾನಿಫೆಸ್ಟೇಷನ್ ಇರ್ಬೋದು, ಯಾವುದಕ್ಕೆ ಕೂಡ ಮಾಡಬಹುದು. ಆದ್ರೂ ನಾವು ಕೆಲವೊಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಮಾಡಿದಾಗ ನಮ್ಮ ಯಾವುದೇ ರಿಲೇಷನ್ಶಿಪ್ ಸರಿ ಹೋಗದೆ ಇರ್ಬೋದು ಅಥವಾ ಹೆಲ್ತ್ ಸರಿ ಹೋಗದೆ ಇರ್ಬೋದು. ಅದರ ಅರ್ಥ ಪಾಸ್ಟ್ ಟ್ರಾಮಾಸ್ ಇರುತ್ತೆ, ಅಥವಾ ಪಾಸ್ಟ್ ಕರ್ಮಾಸ್ ಇರುತ್ತೆ, ಅಥವಾ ಆನ್ಸಿಸ್ಟರಲ್ ಕರ್ಮಾಸ್ ಇರುತ್ತೆ, ಅಥವಾ ಇನ್ನೇನು ಹೇಳೋದು, ಸೋಲ್ ಕಾಂಟ್ರಾಕ್ಟ್ ಎಂಡ್ ಆಗುವಂಥ ಟೈಮ್ ಬಂದಿರುತ್ತೆ. ಇವೆಲ್ಲ ಏನು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಸಲ್ಲಿ ಹೇಳ್ತಾ ಹೋಗ್ತೀನಿ. ಈ ಒಂದು ಟೆಕ್ನಿಕ್ನ ನೀವು ಏನು ಅಂದರೆ ಅಡಾಪ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಥರ ರಿಸಲ್ಟ್ ಸಿಕ್ತು ಅನ್ನೋದನ್ನು ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ನಾನು ನಿಮಗೆ ನೆಕ್ಸ್ಟ್ ಬೇರೆ ಬೇರೆ ಟೆಕ್ನಿಕ್ಸ್ನ ಹೇಳ್ಕೊಡ್ತೀನಿ. ಇದೇ ಟೆಕ್ನಿಕ್ಸ್ನ ಇನ್ನೂ ಅಡ್ವಾನ್ಸ್ಡ್ ಆಗಿ ಹೇಗೆ ಅಡಾಪ್ಟ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ. ಯಾವತ್ತೂ ಕೂಡ ಧೈರ್ಯಗೆಡಬೇಡಿ. ಯಾರೇ ಏನೇ ಹೇಳಿದ್ರು ಪಾಸಿಟಿವ್ ಆಗಿ ತಗೊಳ್ಳಿ. ನೀವು ಅಂತ ಒಂದು ಶಕ್ತಿ ದೇವತೆ ಅಥವಾ ದೇವರನ್ನ ನಂಬಿ, ಅವಳು ನಿಮ್ಮೊಳಗಡೆ ಆ ಶಕ್ತಿಯನ್ನು ತುಂಬ್ತಾ ಹೋಗ್ತಾಳೆ. ಥ್ಯಾಂಕ್ ಯು. ಎಸ್ ಮಿರಾಕಲ್ಸ್ ಮಿರಾಕಲ್ಸ್ ಚಾನೆಲ್ನ ಸದಾಕಾಲ ಸಪೋರ್ಟ್ ಮಾಡಿ.